ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ ಲಿಸ್ಟ್ ಆಫ್ ನೂಡಲ್ ಸೆಂಟರ್ಸ್ ಆ್ಯಂಡ್ ದೇರ್ ಕೋಡ್ಸ್ ಅಂತ ಇದೆ. ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದ್ದಾವೆ. ನಿಮಗೇನಾದರೂ ತೊಂದರೆಗಳು ಉಂಟಾದಲ್ಲಿ ಈ ಒಂದು ಸೆಂಟರ್ಗಳಿಗೆ ನೀವು ಕಾಲುಗಳನ್ನು ಮಾಡಬಹುದು. ಬಟ್ ಇವರು ರಿಸೀವ್ ಮಾಡೋದು ತುಂಬ ಕಷ್ಟಕರ. ಯಾಕಂದರೆ ಇವರಿಗೆ ನೂರಾರು ಕಾಲುಗಳು ಬರೋದರಿಂದ ರಿಸೀವ್ ಮಾಡ್ತಾರೋ ಬಿಡ್ತಾರೋ ಅನ್ನೋದು ಒಂದು ಪ್ರಶ್ನೆಯಾಗಿದೆ. ಆದರೂ ಕೂಡ ನೀವು ಟ್ರೈ ಮಾಡ್ಬೋದು. ಇದು ಒಂದು ನಿಮಗೆ ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ. ಇಲ್ಲಪ್ಪ ಅಂತಂದರೂ ಕೂಡ ನಿಮಗೆ ಏನೋ ಒಂದು ಹಳೆಯ ಒಂದು ನೋಟಿಫಿಕೇಷನ್ ಬಂದಿತ್ತು BEdಗೆ ಅಡ್ಮಿಷನ್ ಸಂಬಂಧಿಸಿದಂತೆ, ಅದರಲ್ಲಿ ಕೆಳಭಾಗದಲ್ಲಿ ನಿಮಗೆ ಈ ಒಂದು ಲಿಸ್ಟ್ಗಳು ನೋಡಲಿಕ್ಕೆ ಸಿಗ್ತಾವೆ. ಎಲ್ಲ ಕನ್ನಡದಲ್ಲಿರುವಂಥ ಎಲ್ಲ ನೂಡಲ್ ಸೆಂಟರ್ಗಳ ಒಂದು ಕಾಂಟ್ಯಾಕ್ಟ್ ನಂಬರು ವಿತ್ ಅಡ್ರೆಸ್ ಇದರಲ್ಲಿದೆ. ಇದು ನಿಮಗೆ ಎದಕ್ಕೆ ಯೂಸ್ ಆಗುತ್ತೆ ಅಂದರೆ, ನಿಮ್ಗೆ ಏನಾದ್ರು ಗೊತ್ತಾಗಲಿಲ್ಲಪ್ಪ, ಅಡ್ರೆಸ್ ಗೊತ್ತಾಗಲಿಲ್ಲ, ಅಥವಾ ನಾವು ಯಾವಾಗ ಬರಬೇಕಿತ್ತು, ಅಥವಾ ನಿಮ್ಮ ರಿಜೆಕ್ಟ್ ಲಿಸ್ಟಲ್ಲಿ ಹೆಸರು ಬಂದಿದೆ, ಅಂಥವ್ರುಗಳಿಗೆ ಯಾವಾಗ ಹೋಗಬೇಕು ಅಂತ ನೀವು ಇಲ್ಲಿ ಕಾಲ್ ಮಾಡಿ ಕೇಳ್ಬೋದು. ಈ ಒಂದು ಸೆಂಟರ್ಗಳಿಗೆ ಇಲ್ಲಿ ಎಲ್ಲ ಒಟ್ಟು 30 ಸೆಂಟರ್ಗಳನ್ನು ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ. ಇದೊಂದಾಯಿತು. ಎರಡನೇದು ಏನಂತಂದರೆ, ಅನಕ್ಸರಿ 6 ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಕೇಳ್ತಾ ಇದ್ದೀರಿ. ಇದು ಕೂಡ ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ ನೋಟಿಫಿಕೇಷನ್ ಒಳಗಡೆ ಸಿಗುತ್ತೆ. ನಾನು ತೋರಿಸ್ತೇನೆ. ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮಗೆ ಕೆಳಗಡೆ ಹೋದಂಗೆ ಈ ಒಂದು ಅನಕ್ಸರಿನ ಪ್ರಿಂಟ್ ತಗೋಬೇಕಾಗತ್ತೆ. ಈ ಒಂದು PDF ಪ್ರಿಂಟ್ ತಗೊಂಡು 2 PDF ಪ್ರಿಂಟ್ ತಗೊಂಡು ನಿಮ್ಮ ಸಿಗ್ನೇಚರ್ ಮಾಡಬೇಕಾಗತ್ತೆ. ಬರಬೇಕಾದ್ರೆ ಈ ನೋಡಲ್ ಅಧಿಕಾರಿಗಳು ಏನು ಮಾಡ್ತಾರೆ, ಇಲ್ಲಿ ಸಹಿ ಮಾಡಿ ಕೊಡ್ತಾರೆ ನಿಮಗೆ. ಇದು ನಿಮಗೆ ಯೂಸ್ಫುಲ್ ಆಗುತ್ತೆ. ಯಾಕಂತಂದರೆ ಇದು ನಿಮ್ಮ ಡಾಕ್ಯುಮೆಂಟ್ಗಳು ಯಾವೆಲ್ಲ ಅವರು ಚೆಕ್ ಮಾಡಿದ್ದಾರೆ, ಯಾವೆಲ್ಲ ಡಾಕ್ಯುಮೆಂಟ್ಗಳು ಇದ್ದು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋದಾಗ ಅನ್ನೋದನ್ನು ಇಲ್ಲಿ ಅವ್ರು ಏನು ಮಾಡ್ತಾರೆ, ಟಿಕ್ ಮಾಡಿ ನಿಮಗೊಂದು ಸ್ಲಿಪ್ಪನ್ನು ಕೊಡ್ತಾರೆ. ಮುಂದಿನ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ, ಕಾಲೇಜುಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಈ ಒಂದು ವೆರಿಫಿಕೇಷನ್ ಸ್ಲಿಪ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸ್ಲಿಪ್ ಅನ್ನೋದಕ್ಕಿಂತ ಇದು ನಿಮಗೆ ಅನಕ್ಸರಿ 6 ಇದರಲ್ಲಿ ನಿಮಗೆ ಯಾವೆಲ್ಲ ಡಾಕ್ಯುಮೆಂಟ್ಗಳನ್ನು ಕೊಟ್ಟಿದ್ದೀರಿ, ಸಬ್ಮಿಟ್ ಮಾಡಿದ್ರಿ, ಆ ಸಬ್ಮಿಟಿಗೆ ಅವರು ಪ್ರೂಫ್ ಆಗಿ ಇದನ್ನು ಕೊಡ್ತಾರೆ ನಿಮಗೆ.